ನಮ್ಮ ಜೀವನದ ಪ್ರಾರಂಭ ಎಲ್ಲರೂ ಅಂದ್ಕೊಳ್ತೀವಿ ನಾವು ಹುಟ್ಟೇ ಪ್ರಾರಂಭ, ಮುಕ್ತಾಯ ಯಾವಾಗ? ಸತ್ತಾಗಲೇ ಮುಕ್ತಾಯ. ಈ ಮಧ್ಯದಲ್ಲಿ ಒಂದು ಸ್ವಲ್ಪ ದಿನ ಬದುಕ್ಬಿಟ್ಟು ಹೊಟ್ಟೋಗೋದು ಅಂತ. ಈ ಥರ ಇದ್ದಾಗ ನಮಗೆ ಜೀವನ, ಅದರ ಮೌಲ್ಯ, ಬೆಲೆ, ಅರ್ಥ ಏನೂ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಸೂಕ್ಷ್ಮವಾಗಿ ಹೋದರೆ ನಮ್ಮ ಪ್ರತಿಯೊಬ್ಬರ ಜೀವನಕ್ಕೂ ಒಂದು ಆರಂಭ, ಒಂದು ಮುಕ್ತಾಯ ಇದೆ. ಆರಂಭವೇ ಸೂರ್ಯ ಉದಯ ಆಗೋದು, ಮುಕ್ತಾಯವೇ ಸೂರ್ಯಾಸ್ತ. ಪ್ರತಿ ದಿವಸ ಹೊಸ ಜನ್ಮ, ಪ್ರತಿ ದಿವಸ ಹೊಸ ಜೀವನ, ಹೊಸ ಅವಕಾಶ ಬದುಕಕ್ಕೆ, ಹೊಸ ಬೆಳಕು, ಹೊಸ ದಾರಿ. ಪ್ರತಿದಿನ ನಾವು ಅನುಗ್ರಹಿತರಾಗಿದ್ದೀವಿ. ಅಸ್ತಿತ್ವ ನಮಗೆ ಪ್ರತಿ ದಿನವೂ ಒಂದು ಅವಕಾಶ ಕೊಟ್ಟಿದೆ. ಅಪರ್ಚುನಿಟಿ ಇದೆ, ಟೈಮ್ ಇದೆ, ಎನರ್ಜಿ ಇದೆ. ನಾವು ಕೃತಾರ್ಥರಾಗಿರಬೇಕು. ಕೃತಜ್ಞಾಪೂರ್ವಕವಾಗಿ ಜೀವನನ ತಗೊಂಡು ಪ್ರತಿ ದಿನ ಹೊಸದು ಅಂತ ಬದುಕಬೇಕು. ಅಸ್ತಿತ್ವಕ್ಕೆ, ಆ ಶಕ್ತಿಗೆ ನಾವು ಧನ್ಯವಾದಗಳನ್ನು ಹೇಳೋದೇ ನಿಜವಾದ ಜೀವನ. ನಾವು ಜೀವನ ನಡೆಸೋದೇ ಗ್ರ್ಯಾಟಿಟ್ಯೂಡಿಂದ. ಧನ್ಯವಾದ, ಕೃತಜ್ಞತೆ, ಥ್ಯಾಂಕ್ಫುಲ್ನೆಸ್. ಅಸ್ತಿತ್ವ ಅಂದರೆ ಏನು? ಸತ್ಯ ಅಂದರೆ ಏನು? ಯಾರು ನಮಗೆ ಈ ಅನುಗ್ರಹ ಮಾಡಿದ್ದಾರೆ ಬದುಕೋದಕ್ಕೆ? ಈ ರೀತಿ ಆಲೋಚನೆ ಮಾಡಿದಾಗ ಅಸ್ತಿತ್ವ ನಮಗೆ ಈ ಒಂದು ಬದುಕುವ ಅವಕಾಶ ಕೊಟ್ಟು ಜೀವಂತಿಕೆಯಿಂದ ಬದುಕೋದಕ್ಕೆ ನಮಗೊಂದು ಅವಕಾಶ ಕೊಟ್ಟು ಕಾಯ್ತಾ ಇದೆ. ಅದು ಎಷ್ಟು ಭರವಸೆ ಇಟ್ಕೊಂಡಿರ್ಬೋದು. ಮನುಷ್ಯನ ಸೃಷ್ಟಿ ಮಾಡಿದ ಮೇಲೆ ಭಗವಂತ ಎಷ್ಟೋ ಆಸೆಗಳನ್ನು ಇಟ್ಕೊಂಡಿರ್ಬೋದು. ಈ ಮನುಷ್ಯ ನನ್ನ ಸೃಷ್ಟಿನಲ್ಲಿ ಪರಮೋತ್ತಮ, ಇವನೇನು ಅದ್ಭುತ ಮಾಡಿಬಿಡ್ತಾನೆ, ಇವನು ಏನು ಅದ್ಭುತ ಮಾಡಬಲ್ಲ, ನಾನು ನೋಡಬೇಕು ಅಂತ ಪರಮಾತ್ಮ ಕಾಯ್ತಾ ಇದ್ದಾನೆ. ಆ ಭರವಸೆ, ಅದರಿಂದ ನಮ್ಗೆ ಇನ್ನೊಂದು ದಿವಸ ಸಿಗ್ತಾ ಇದೆ ನೋಡಿ. ಪರಮಾತ್ಮ ಕರುಣಾಮಯಿ, ದಯಾಮಯಿ, ಎಷ್ಟು ಅವನಿಗೆ ಅನುಕಂಪ ಇದೆ ಅಂದರೆ, ಇವತ್ತು ವ್ಯರ್ಥವಾಗಿ ಕಾಲ ಕಳೆದಿದ್ರೂ ಕೂಡ ನಾವು ಜೀವನವನ್ನು ಅನಗತ್ಯವಾದ ವಿಚಾರದಲ್ಲಿ ನಮ್ಮ ಅವಕಾಶಗಳನ್ನು ಕಳ್ಕೊಂಡು, ಎನರ್ಜಿನ ಕಳ್ಕೊಂಡು, ಟೈಮನ್ನು ಕಳ್ಕೊಂಡು, ಆಪರ್ಚುನಿಟಿ, ಲೈಫ್ ಅಂಡ್ ಟೈಮ್, ಎನರ್ಜಿ ಕಳ್ಕೊಳ್ತಾ ಇದ್ದೀವಿ. ಆದರೂ ಕೂಡ ಪರಮಾತ್ಮ ಎಷ್ಟು ಕರುಣಾಮಯಿ ಅಂದರೆ, ಹೋಗ್ಲಿ ಬಿಡು, ಇನ್ನೊಂದು ದಿವಸ ತಗೋ, ಇವತ್ತು ಚೆನ್ನಾಗಿ ಬದುಕು, ಇನ್ನೊಂದು ದಿವಸ ತಗೋ. ಹಾಗೆ ಪ್ರತಿ ದಿನ ಹೊಸ ದಿವಸ ನಮಗೆ ಹೊಸ ಅವಕಾಶ, ಹೊಸ ಒಂದು ಭರವಸೆಯಿಂದ ಕೆಲಸ ಮಾಡೋದಕ್ಕೆ ಹೊಸ ಜೀವನ ಕೊಡ್ತಾ ಇದ್ದಾರೆ. ಈ ಜನ್ಮ ಮುಗಿದ್ರು ಇನ್ನೊಂದು ಜನ್ಮ ಕೊಡ್ತಾನೆ, ನೋಡೋಣ ಈ ಜನ್ಮದಲ್ಲಿ ನೀನೇನು ಮಾಡ್ತೀಯ ಅಂತ. ಆ ಥರ ಒಂದು ಚಾಲೆಂಜ್. ನಾವು ಜೀವನವನ್ನು ಯಾವ ರೀತಿ ಬೆಳಗ್ಗೆ ಎದ್ದಾಗ ಯಾವ ರೀತಿ ತಗೋಬೇಕಂದ್ರೆ, ನೆನ್ನೆದು ಬಿಟ್ಬಿಡಿ, ನೆನ್ನೆದು ಮರ್ತು ಬಿಡಬೇಕು. ಇವತ್ತು ನನಗೆ ಜೀವನ ಹೊಸದು. ನೆನ್ನೆಗೂ ಇವತ್ತಿಗೂ ಸಂಬಂಧ ಇಲ್ಲ. ನೆನ್ನೆಗೆ, ನಾಳೆಗೆ, ಇವತ್ತಿಗೆ. ಇವತ್ತು ನನ್ನ ಜೀವನ ಪ್ರಾರಂಭ ಆಗ್ತಾ ಇದೆ. ನಾನು ಸಾಕ್ಷೀಭೂತವಾಗಿ ಇವತ್ತು ಪ್ರತಿಯೊಂದು ಅವಕಾಶಗಳನ್ನು ಜೀವಂತಿಕೆಯಿಂದ ಇರೋದಕ್ಕೆ ನಾನು ಬಳಸ್ಕೋತೀನಿ. ಮತ್ತೆ ನಾನು ಅನಗತ್ಯವಾದ ವಿಚಾರದಲ್ಲಿ ನಾನು ಮಗ್ನನಾಗೋದಿಲ್ಲ. ಇವತ್ತು ನಾನು ಪ್ರತಿಯೊಂದು ಸಂದರ್ಭವನ್ನು ಕೂಡ ನನ್ನ ಸಂಪೂರ್ಣ ಶಕ್ತಿಯನ್ನು ಧ್ಯಾನಕ್ಕಾಗಿ ಕೊಡ್ತೀನಿ. ನನ್ನ ಜೀವನ ಧ್ಯಾನ ಮಾಡ್ಕೊಳ್ತೀನಿ. ಪ್ರತಿಯೊಂದು ಕ್ರಿಯೆಯನ್ನು ಕೂಡ ಎಚ್ಚರದಿಂದ, ಜವಾಬ್ದಾರಿಯಿಂದ, ನಾನು ಆನಂದದಿಂದ ನಾನು ಜೀವಿಸ್ತೀನಿ. ಅದರಲ್ಲಿ ನಾನು ಹೊಸ ಗುಣವನ್ನು, ಹೊಸ ಸತ್ವಭರಿತವಾದ ಒಂದು ಗುಣವನ್ನು, ಹೊಸ ಒಂದು ರೀತಿಯನ್ನು, ಹೊಸ ಡೈಮೆನ್ಷನ್ನ, ಹೊಸತನವನ್ನು ಕಂಡುಕೊಳ್ತೀನಿ ಅನ್ನೋದು ನಮ್ಮ ಪ್ರಾರ್ಥನೆ ಆಗಬೇಕು. ಅಂದರೆ ಜೀವನವನ್ನು ಪ್ರತಿನಿತ್ಯ, ಪ್ರತಿ ಬೆಳಗ್ಗೆನೂ ಸ್ವಾಗತಿಸಬೇಕು.
ಆಮೇಲೆ ನಮಗೆ ಗೊತ್ತಿರಬೇಕು ಅಸ್ತಿತ್ವಕ್ಕೆ ನಾವು ಇದು ಅನುಗ್ರಹದಿಂದ ಬಂದಿದೆ ಅಂತ ಅನುಗ್ರಹಿತರಾಗಬೇಕು. ಫಸ್ಟ್ ಸ್ವಾಗತಿಸಬೇಕು ಜೀವನನ. ಬೆಳಗ್ಗೆ ಎದ್ದು ನಮ್ಮ ಪ್ರಾರ್ಥನೆ ಅದೇ. ಮತ್ತೆ ನಾವು ಅನುಗ್ರಹಿತರಾಗಬೇಕು. ನಾವು ಬೆಳಗ್ಗೆ ಎದ್ದಾಗ ಪರಮಾತ್ಮನ ಒಂದು ಭರವಸೆ ಏನಿದೆ, ಅಸ್ತಿತ್ವದ ಭರವಸೆ, ನಾನು ಸುಳ್ಳು ಮಾಡುವುದಿಲ್ಲ, ನಾನು ಇವತ್ತಿನ ದಿನ ಬಂದ ಪ್ರತಿಯೊಂದು ಅವಕಾಶವನ್ನ ನನ್ನ ಪರಿವರ್ತನೆಗೆ ನಾನು ಬಳಸ್ಕೊಳ್ತೀನಿ, ನಾನು ಪರಿವರ್ತನೆಗೆ ಇದನ್ನು ಬಳಸ್ಕೊಳ್ತೀನಿ, ಪ್ರತಿಯೊಂದು ಅವಕಾಶವನ್ನು ಕೂಡ ನಾನು ಉಪಯೋಗಿಸ್ಕೊಳ್ತೀನಿ, ಎಲ್ಲೋ ಅನಗತ್ಯವಾದದ್ರಲ್ಲಿ ನಾನು ಕಾಲಹರಣ ಮಾಡುವುದಿಲ್ಲ. ಇದು ಬೆಳಗ್ಗಿನ ಪ್ರಾರ್ಥನೆ. ಸೂರ್ಯೋದಯ ಆದಾಗ ಬೆಳಗಿನ ಪ್ರಾರ್ಥನೆಯಲ್ಲಿ ಇವತ್ತು ಆಂತರ್ಯದಿಂದ ನಮ್ಮ ಒಳಗಿಂದ ಬರಬೇಕು ದೃಢವಾದ ಒಂದು ಸಂಕಲ್ಪ. ಇವತ್ತು ನಾನು ಚೆನ್ನಾಗಿರ್ತೀನಿ, ನಾಳೆ ವಿಚಾರ ಬೇಡ, ಇವತ್ತು ನಾನು ಚೆನ್ನಾಗಿರ್ತೀನಿ, ಅವಕಾಶನ ಉಪಯೋಗಿಸ್ಕೋತೀನಿ ಅಂತ. ರಾತ್ರಿ ಮಲಗುವಾಗ ಸೂರ್ಯ ಮುಳುಗದ ಮೇಲೆ ಹೇಗೆ ನಾವು ತೆಗೆದುಕೊಂಡ್ವಿ ಇಡೀ ದಿವಸ ಒಂದ್ಸತಿ ಹಿಂತಿರುಗಿ ನೋಡಬೇಕು. ಅಂದರೆ ನಾವು ತಿಳ್ಕೋಬೇಕು, ನನಗೆ ಇವತ್ತು ಬೆಳಗ್ಗೆಯಿಂದ ಏನೇನು ಮಾಡಿದ್ದೀನೋ, ಒಳ್ಳೇದಿರ್ಬೋದು, ಕೆಟ್ಟದ್ದಿರ್ಬೋದು, ಸರಿ ಇರ್ಬೋದು, ತಪ್ಪಿರ್ಬೋದು, ಅಥವಾ ನಾನು ಮಾಡಿದ್ರಲ್ಲಿ ಶುಭ ಇರ್ಬೋದು, ಅಶುಭ ಇರ್ಬೋದು, ಸಂತೋಷ ಇರ್ಬೋದು, ಅಸಂತೋಷ ಇರ್ಬೋದು, ಏನೇ ಆಗಿದ್ರು ಪರಮಾತ್ಮ ಇದು ನಾನು ಸ್ವೀಕರಿಸಿದ್ದೆ, ಇವಾಗ ಎಲ್ಲವನ್ನೂ ನಿನಗೆ ಸಮರ್ಪಣೆ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಬಗ್ಗೆ ಯಾವುದೂ ಇಲ್ಲ. ನಾನು ಜೀವಂತವಾಗಿ ಕೆಲಸ ಮಾಡಿರ್ಬೋದು, ಮಾಡಿಲ್ಲದೆ ಇರ್ಬೋದು, ಆದ್ರೆ ಯಾವುದರಲ್ಲೂ ನನ್ನ ಪಶ್ಚಾತ್ತಾಪವೂ ಇಲ್ಲ, ಹೆಮ್ಮೆನೂ ಇಲ್ಲ. ಆ ರೀತಿ ಸಮರ್ಪಣೆಯನ್ನು ಮಾಡುವುದು ರಾತ್ರಿ ಪ್ರಾರ್ಥನೆ. ಇದೆರಡು ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ನಮ್ಮ ಜೀವನ ನಿಜವಾಗ್ಲೂ ಧ್ಯಾನವಾಗುತ್ತೆ. ಬೇರೆ ಪೂಜೆ ಪುರಸ್ಕಾರ ಏನೂ ಮಾಡಬೇಕಾಗಿಲ್ಲ. ನಮ್ಮ ಇವತ್ತಿನ ದಿನ ನಾನು ಯಾವ ರೀತಿ ಕಳೀತೀನಿ, ಇವತ್ತಿನ ದಿನ ನಾನು ಯಾವ ರೀತಿ ಕಳೆದಿದ್ದೀನಿ, ಸ್ವಯಂ ವಿಕಾಸ ಆಗುತ್ತೆ. ಇದಕ್ಕೆ ಜ್ಞಾನ ಎಲ್ಲ ಸರ್ವ ಗುರುಗಳು ಕೊಟ್ಟಿರೋದಿದು. ಇದು ಉಪನಿಷತ್ ಜ್ಞಾನ, ವೇದದ ಜ್ಞಾನ, ಇದು ಸಾರ. ಪ್ರತಿದಿನಾಗ್ಲೂ ಒಂದು ಧನ್ಯತೆಯಿಂದ ಥ್ಯಾಂಕ್ಸ್ ಹೇಳೋದು ಎಲ್ಲ ಗುರುಗಳು ಈ ಜ್ಞಾನವನ್ನ, ಇವತ್ತು ಬದುಕೋ ಜ್ಞಾನವನ್ನ ನನಗೆ ಕೊಟ್ಟಿದ್ದಾರೆ ವಿಕಾಸಕ್ಕೆ. ನಾನು ಪ್ರತಿಯೊಂದು ಅವಕಾಶವನ್ನು ಸಮರ್ಪಕವಾಗಿ ಏನ್ ಮಾಡಬೇಕು ಅದನ್ನ ಮಾಡ್ತೀನಿ, ಸಮರ್ಪಕವಾಗಿ ನಾನು ವಿನಿಯೋಗಿಸ್ತೀನಿ ಅಂದಾಗ ಪ್ರತಿಯೊಂದು ಹೆಜ್ಜೆನೂ ನಮ್ಮ ವಿಕಾಸ, ಪ್ರತಿಯೊಂದು ಕ್ಷಣವೂ ನಮ್ಮ ವಿಕಾಸ. ಸೋಲಿರ್ಲಿ, ನಾವು ಸಾಕ್ಷಿಯಾಗಿದ್ರೆ ಸೋಲು ಗೆಲುವಿಗೆ ಮೆಟ್ಟಲಾಗತ್ತೆ. ಆವಾಗ ನಮಗೆ ಒಳ್ಳೇದು ಯಾವಾಗಲೂ ಕೂಡ ನಾವು ಗಮನಿಸ್ಬೇಕಿದನ್ನ. ಸಂತೋಷವಾಗಿದ್ದಾಗ, ಒಳ್ಳೇದಾಗಿದ್ದಾಗ, ಎಲ್ಲ ಚೆನ್ನಾಗಿದ್ದಾಗ ನಾವು ಅಸ್ತಿತ್ವವನ್ನ ಅಥವಾ ಆ ಭಗವಂತನನ್ನ ಕಾಣದೇ ಇರೋ ಶಕ್ತಿನ ಜ್ಞಾಪಿಸ್ಕೊಳ್ಳೋದೇ ಇಲ್ಲ. ದುಃಖ ಇದ್ದಾಗ, ಕಷ್ಟ ಬಂದಾಗ, ನೋವಾದಾಗ, ಸಂಕಟ ಬಂದರೆ ವೆಂಕಟರಮಣ ಅಂತ, ಇದು ಅತಿಶಯೋಕ್ತಿ ಅಲ್ಲ. ದೇವರನ್ನ ಜ್ಞಾಪಿಸ್ಕೊಳ್ಳೋದು ಕಷ್ಟದಲ್ಲಿ ಅದು ಆಶ್ಚರ್ಯವೂ ಅಲ್ಲ. ಆದರೆ ಶುಭ ಇರಲಿ, ಸಂತೋಷ ಇರಲಿ, ಆನಂದ ಇರಲಿ, ಖುಷಿ ಇರಲಿ, ಎಲ್ಲವೂ ಕೂಡ ಅವನಿಂದನೇ. ಆಗ ಜ್ಞಾಪಿಸ್ಕೊಳ್ಳೋದಿದೆಯಲ್ಲ, ಇದು ಇಂಥವರು ಭಾಗ್ಯಶಾಲಿಗಳು, ಇಂಥವರು ಧನ್ಯ ಭಾಗಿಗಳು ಅಂತ ಹೇಳ್ತಾರೆ. ಆ ರೀತಿ ಜ್ಞಾಪಿಸ್ಕೋಬೇಕು. ಯಾವಾಗ ಸಾಧ್ಯ? ನಾವು ಧ್ಯಾನಪೂರ್ಣರಾಗಿದ್ದಾಗ, ಅಥವಾ ನಮ್ಮಲ್ಲಿ ಬೋಧಿಪೂರ್ಣರಾಗಿದ್ದಾಗ, ಎಚ್ಚರವಾಗಿದ್ದಾಗ, ಚಿತ್ತದಲ್ಲಿ ಜಾಗೃತಿ ಇದ್ದಾಗ, ನಮ್ಮ ಜೀವನ ಇಡೀ ದಿವಸ ಇವತ್ತು ಧ್ಯಾನವಾಗಿದ್ದಾಗ ಪ್ರಾರ್ಥನೆ ಸಪರೇಟ್ ಆಗಿ ಮಾಡಲೇಬೇಕಾಗಿಲ್ಲ. ಇಲ್ಲದೆ ಇದ್ರೆ ಪ್ರಾರ್ಥನೆ ಮಾಡಬೇಕಾಗತ್ತೆ, ಕಷ್ಟ ಬಂದಾಗ ಪ್ರಾರ್ಥನೆ ಮಾಡಬೇಕಾಗತ್ತೆ. ಅಂಥ ಪ್ರಾರ್ಥನೆಗಳು ಸಾಂಪ್ರದಾಯಿಕವಾಗಿರುತ್ತೆ, ಪದ್ಧತಿ ಇರುತ್ತೆ, ರೂಢಿ ಇರುತ್ತೆ, ಗಲಾಟೆ ಇರುತ್ತೆ, ಗಲ್ಬೆ ಇರುತ್ತೆ. ಇವೆಲ್ಲವೂ ಕೂಡ ಒಂದ್ ರೀತಿ ತೋರಿಕೆ ಇರುತ್ತೆ, ಡಂಬಾಚಾರ ಆಗುತ್ತೆ. ಇವೆಲ್ಲನೂ ಸದಾಕಾಲ ಪ್ರಾರ್ಥನೆ ಇರಬೇಕು. ಒಳ್ಳೇದು ಕೆಟ್ಟದ್ದು, ಸರಿ ತಪ್ಪು, ಬೇಕು ಬೇಡ, ಎಲ್ಲವೂ ಒಂದೇ ಸಮನಾಗಿರ್ಬೇಕು. ರಾತ್ರಿ ಮಲ್ಕೊಳ್ಳುವಾಗಲೂ ಕೂಡ ಪರಮಾತ್ಮನ ಜ್ಞಾಪಿಸ್ಕೊಂಡಾಗ ನಮ್ಮ ಮನಸ್ಸು ವಿಚಿತ್ರವಾದದ್ದು. ಇದಕ್ಕೊಂದು ಆಕಾರ ಕೊಟ್ಟರೆ ಸುಮ್ಮನಿರುತ್ತೆ ಅಂದ್ಬಿಟ್ಟು ಮಕ್ಕಳಿಗೆ ಬೊಂಬೆ ಕೊಟ್ಟು ಅದಕ್ಕೆ ಸುಮ್ಮನಿರಿಸೋ ಹಾಗೆ ನಾವೊಂದು ಆಕಾರ ಕೊಡಬೇಕೇ ಹೊರತು ನಮಗೆ ಗೊತ್ತಿರಬೇಕು ದೇವರು ಅಸ್ತಿತ್ವ ಅನ್ನೋದಕ್ಕೆ ವ್ಯಕ್ತಿತ್ವ ಇಲ್ಲ. ದೇವರು ನಾಟ್ ಎ ಹ್ಯೂಮನ್ ಬೀಯಿಂಗ್. ಅದು ಯಾವುದೂ ಎಲ್ಲೋ ಆಕಾಶದಲ್ಲಿ ಏನೋ ಮೋಡದ ಹಿಂದೆ ಕೂತಿಲ್ಲ ಅವನು. ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ನಮಗೆ ಗೊತ್ತಿರಬೇಕು, ದೇವರ ಹೆಸರು ಹೇಳಿ, ನಾಮ ಹೇಳಿ, ಏನೇ ಹೇಳಿ, ಡೀಪ್ ಇನ್ಸೈಡ್ ವಿ ಶುಡ್ ನೋ ನಾವು ಯಾರನ್ನ ನಾವು ನಿಜವಾಗ್ಲೂ ಧನ್ಯತೆ ಯಾರಿಗೆ ಹೇಳ್ತಾ ಇದೀವಿ ಅಂದ್ರೆ, ನಾವು ಹೇಳ್ತಾ ಇರೋದು ಸನಾತನತೆಗೆ, ಶಾಶ್ವತತೆಗೆ, ಸಂಪೂರ್ಣತೆಗೆ, ಪರಿಪೂರ್ಣತೆಗೆ, ಸಮಗ್ರತೆಗೆ, ಪರಿಪೂರ್ಣಕ್ಕೆ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಆದರೆ ನಮ್ಮ ಮನಸ್ಸಿಗೆ ಒಂದು ಮೂಲಕ ನಾವು ಆ ಕೆಲಸ ಮಾಡೋದ್ರಿಂದ ಆ ಭಕ್ತಿ ಬರಲಿ, ಶ್ರದ್ಧೆ ಬರಲಿ, ಸ್ವಾರ್ಥ ಹೋಗ್ಲಿ ಅಂತ ಒಂದು ಆಕಾರ, ರೂಪ ಎಲ್ಲ ಒಂದು ಟೆಕ್ನಿಕ್ಗೆ ಒಂದು ಅನುಗುಣವಾಗೋ ಹಾಗೆ ಒಂದು ಟೂಲ್ ತರ ಬಳಸ್ಕೊಂಡು ಡಿವೈಸ್ ತರ ಮಾಡ್ತಿದೀವಿ ಅಂತ ನಮಗೆ ಗೊತ್ತಿರಬೇಕು. ಯಾವಾಗ ನಮ್ಮ ಮನಸ್ಸನ್ನ ನಾನು ಆಡಿಸೋದಕ್ಕೆ ಒಂದು ಆಕಾರ ರೂಪ ಕೊಡ್ತಾ ಇದ್ದೀನಿ ಅಂತ ಗೊತ್ತಾದ್ರೆ
ಆಕಾರ ರೂಪ ಹಾಗೇ ಮನಸ್ಸಿನ ಜೊತೆಗೆ ಕರ್ಗೋಗುತ್ತೆ. ಮನಸ್ಸನ್ನ ಕರಗಿಸಕ್ಕೆ, ನಿರಾಕಾರವಾಗಕ್ಕೆ ಇದೆಲ್ಲ ಬೇಕು ಅಂತ ನಮ್ಗೆ ಗೊತ್ತಾಗತ್ತೆ. ಬುದ್ಧನೂ ಕೂಡ ಯಾವ ದೇವರನ್ನು ಪೂಜೆ ಮಾಡಲಿಲ್ಲ. ಅವನು ಪರಮ ಉತ್ತುಂಗ ದೈವಜ್ಞ, ಪರಮಹಂಸ ಸ್ಥಿತಿ, ಬುದ್ಧ ಸ್ಟೇಟ್ ಎಲ್ಲನೂ ಕೂಡ ದೈವಿಕ ಸ್ವರೂಪ ಅವರು. ಯಾಕೆಂದ್ರೆ ಕ್ವಾಲಿಟಿ, ದೈವದತ್ತವಾದ ಆ ಕ್ವಾಲಿಟಿಗೆ ನಾವು ಹೆಚ್ಚು ಬೆಲೆ ಕೊಡಬೇಕು. ದೇವರಿಗಲ್ಲ, ಆ ಕ್ವಾಲಿಟಿ, ಆ ದೈವತ್ವಕ್ಕೆ ನಾವು ಹೆಚ್ಚು ಬೆಲೆಯನ್ನು ಕೊಡಬೇಕು. ದೈವತ್ವ 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 ನೋಡಿ. ಬೇಕಾದ್ರೆ ಒಂದು ಅರಬಿಕ್ನಲ್ಲಿ ಒಂದು ವರ್ಡ್ ಇದೆ, ಇದನ್ನ ರಿಪೆಂಟ್ ಅಂತ ಹೇಳ್ತಾರೆ. ರಿಪೆಂಟೆನ್ಸ್ ಅಂತ. ತುಂಬಾ ಜನ ನಾವು ರಿಪೆಂಟ್ ಅಂದ್ರೆ ನಾವು ಪಶ್ಚಾತ್ತಾಪ ಪಡೋದು ಅಥವಾ ಅಪರಾಧಿ ಭಾವನೆ ಬಂದ್ರೆ ಅದನ್ನು ಹೋಗ್ಲಾಡಿಸ್ಕೊಳ್ಳಕ್ಕೆ ನಾವು ಇದು ಮಾಡೋದು ಅಂತ ಅನ್ಕೊಂಡಿದ್ದಾರೆ. ರಿಪೆಂಟ್ ಅನ್ನೋದು ಅದಲ್ಲ, ರಿಗ್ರೆಟ್ಸ್ ಅಲ್ಲ. ರಿಪೆಂಟ್ ಅನ್ನೋ ಪದನ ನಾವು ಸರಿಯಾಗಿ ಆ ಮೀನಿಂಗ್ ನೋಡಿದ್ರೆ ಹಿಂತಿರುಗಿ ನೋಡು ಅಂತ. ಒಮ್ಮೆ ಹಿಂತಿರುಗಿ ನೋಡು ಮೀನ್ಸ್ ರಿಪೆಂಟ್ ಅಂತ. ಏನ್ ಹಾಗಂದ್ರೆ ನಾವೇನ್ ಮಾಡಿದೀವಿ, ರಾತ್ರಿ ಮಲಗುವಾಗ ನಮ್ಮ ಪ್ರಾರ್ಥನೆ ಏನು, ಒಂದ್ಸತಿ ತಿರುಗಿ ನೋಡು. ತಿರುಗಿ ನೋಡುವಾಗ ಎಷ್ಟೋ ನೀನ್ ಎಚ್ಚರ ಇಲ್ಲದೆ ಮಾಡಿರ್ತೀಯ, ಅದಕ್ಕೆ ನೀನ್ ಪಶ್ಚಾತ್ತಾಪ ಪಡ್ಬೇಕಾಗಿಲ್ಲ. ನಿನಗೆ ಗೊತ್ತಾದ್ರೆ ಸಾಕು, ನೀ ಎಲ್ಲಾನು ಬಹಳ ಚೆನ್ನಾಗಿ ಕರುಣೆಯಿಂದ, ಕಂಪ್ಯಾಷನ್ ಇಂದ ಮಾಡಿರ್ತೀಯ, ಅನುಕಂಪದಿಂದ ಮಾಡಿರ್ತೀಯ. ಆವಾಗ್ಲೂ ನೀವೇ ಹೆಮ್ಮೆ ಪಡ್ಬೇಕಾಗಿಲ್ಲ. ದೀನನಾಗಿಲ್ದೇ ಇದ್ರೆ ಬೇಜಾರು ಪಡ್ಬೇಕಾಗಿಲ್ಲ. ಹಿಂತಿರುಗಿ ನೋಡೋದು ಬಹಳ ಮುಖ್ಯ. ಆ ಹಿಂತಿರುಗಿ ನೋಡುವಾಗ ಸಾಕ್ಷೀಭೂತವಾಗಿ ಹಿಂತಿರುಗಿ ನೋಡಿದ್ರೆ ನಾವು ನಮ್ಮ ಅನುಸಂಧಾನ ಏನಿದೆ ಅಂದ್ರೆ ನಾವು ಏನೇನ ಅವಲೋಕಿಸ್ತಾ ಇದ್ದೀವಿ ಎಲ್ಲವನ್ನೂ ಕೂಡ ಹಿಂತಿರುಗಿ ನೋಡಿದಾಗ ಅವಲೋಕನ ನಮ್ಮ ಅನುಷ್ಠಾನಕ್ಕೆ ಸಹಾಯ ಆಗುತ್ತೆ. ಅಂದ್ರೆ ನಮ್ಮ ಇಂಟ್ರಾಸ್ಪೆಕ್ಷನ್ ನಾವು ಮಾಡೋದು ನಮ್ಮ ಇಂಪ್ಲಿಮೆಂಟೇಷನ್ಗೆ ಸಹಾಯ ಆಗಬೇಕು. ಆ ರೀತಿ ಮಾಡಬೇಕು. ಒಂದು ಜ್ಞಾಪಕ ಇಟ್ಕೊಳ್ಳಿ, ಸೋಲೋ ಗೆಲುವು ಜೀವನದಲ್ಲಿ. ಆಗ ನಮಗೆ ಆ ಇಂಟ್ರಾಸ್ಪೆಕ್ಷನ್ ಇಂದ, ಆ ಇಂಪ್ಲಿಮೆಂಟೇಷನ್ ಮಾಡುವಂತಹ ಇಂಟ್ರಾಸ್ಪೆಕ್ಷನ್ ಇಂದ ಹಿಂತಿರುಗಿ ನೋಡೋದ್ರಿಂದ ಆ ರಿಪೆಂಟೆನ್ಸ್ ಇಂದ ಸಹನೆ ಬರುತ್ತೆ. ಸಹನೆ ಬಹಳ ಮುಖ್ಯ. ಸಹನೆ, ಅದರಲ್ಲೂ ಕೂಡ ಈ ಯಾತ್ರೆಗೆ ನಾವು ಗಮನಿಸ್ಕೊಳ್ಳೋ ಯಾತ್ರೆ ಇದೆಯಲ್ಲ, ಒಳಗಡೆ ಹೋಗೋ ಸ್ಪಿರಿಚುವಲ್ ಜರ್ನಿ, ಇದಕ್ಕೆ ಸಹನೆ, ಪೇಷನ್ಸ್ ಅಂಡ್ ಪರ್ಸಿವರೆನ್ಸ್ ಬಹಳ ಮುಖ್ಯ. ಯಾವಾಗ ಅದು ಇರುತ್ತೆ, ನಾವು ಜಾಗೃತಿ ಆದಾಗ, ನಮ್ಮಲ್ಲಿ ಎಚ್ಚರ ಇದ್ದಾಗ ಸಹನೆ ಅನ್ನೋದು ತಾನೇ ಇರುತ್ತೆ. ಯಾವಾಗ ನಾವು ಸಾಕ್ಷೀಭೂತರಾಗಿರ್ತೀವಿ ಅಥವಾ ಬೋಧಿಪೂರ್ಣರಾಗಿರ್ತೀವಿ ಅಂದ್ರೆ ಪ್ರಾರ್ಥನೆಯಲ್ಲಿ ಮುಳುಗಿರ್ತೀವಿ, ಅಂದ್ರೆ ಮೆಡಿಟೇಟಿವ್ ಸ್ಟೇಟ್ ಅಲ್ಲಿ ಇರ್ತೀವಿ, ಆವಾಗ ಸ್ವಯಂ ನಮಗೆ ಭರವಸೆ ಇರುತ್ತೆ. ಆಗ ನಮ್ಮ ಜೀವನ ನೆಕ್ಸ್ಟ್ ಮೊಮೆಂಟ್ ಅನ್ನೋದು ಚಿಗುರುತ್ತೆ. ನಮ್ಮ ಎದುರಿಗೆ ಚಿಗುರೋದು, ನಮ್ಮ ಎದುರಿಗೆ ಆ ಮೊಗ್ಗು ಹುಟ್ಟೋದು, ಹೂ ಅರಳೋದನ್ನ ನಾವು ನೋಡ್ತೀವಿ. ನಮ್ಮ ಜೀವನ ನಾವೇ ಅರಳ್ತಾ ಇರೋದನ್ನ ನಾವು ನೋಡ್ತೀವಿ. ಒಂದು ನಮ್ಗೆ ನೆನಪಿರ್ಬೇಕಾಗಿರೋದು, ನಾವು ಈ ಭೂಮಿ ಮೇಲೆ ಇದೇ ಫಸ್ಟ್ ಟೈಮ್ ಬಂದಿಲ್ಲ. ಅದು ಯಾವಾಗ್ಲೂ ತಿಳ್ಕೋಬೇಕು. ನಾನು ಎಲ್ಲರಿಗೂ ಯಾವಾಗ್ಲೂ ಹೇಳ್ತಿರ್ತೀನಿ, ದಿನ ನಾನು ಜ್ಞಾಪಿಸ್ಕೊಳ್ತಾ ಇರ್ತೀನಿ, ನಾವ್ ಎಲ್ಲಿಂದನೋ ಇಳಿದು ಬಂದಿಲ್ಲ. ವಿ ಆರ್ ಬೈ ಪ್ರಾಡಕ್ಟ್ ಆಫ್ ಸೋ ಮೆನಿ ಲೈಫ್ಸ್. ಇದು ಯಾವುದೋ ಒಂದು ಜನ್ಮ ಬೇಕಾದಷ್ಟು ಜನ್ಮಗಳು ತಗೊಂಡಿದೀವಿ. ಈಗ ಯಾವುದೋ ಒಂದು ಕರ್ಮದ ಮೇಲೆ ಈ ಜನ್ಮ ತಗೊಂಡಿದೀವಿ, ಈ ಆಕೃತಿ ಬಂದಿದೆ. ಈ ತರ ಮುಂದೆ ಭವಿಷ್ಯದಲ್ಲೂ ಕೂಡ ಎಷ್ಟೋ ಆಕೃತಿಗಳು ಬರುತ್ತೆ. ಅದರಿಂದ ನಾವು ಅವಸರ ಪಡೋದು ಬೇಕಿಲ್ಲ. ಅವಸರ ಪಟ್ರೆ ಕೆಲಸ ಹಾಳಾಗತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದೀನಿ. ನಾನು ಬಹಳ ಅವಸರದಲ್ಲಿ ಕೆಲಸ ಮಾಡೋಳು. ಆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾನೆ, ಇದು ವಿಕಾಸಕ್ಕೆ ಅಡ್ಡ. ಅವಸರ ಪಡಬಾರ್ದು, ಸಹನೆ ಇರ್ಬೇಕು. ಯಾಕೆಂದ್ರೆ ಈ ಜನ್ಮ ಮುಗಿದೋಗಲ್ಲ, ಬೇಕಾದ ಜನ್ಮ ಬಿದ್ದಿದೆ ಇನ್ನೂನು. ಆದ್ರೆ ವೇಸ್ಟ್ ಮಾಡಬಾರ್ದು ಈ ಜನ್ಮನ. ಇದನ್ನ ಅವಕಾಶ ಆಗ್ಲಿ, ಟೈಮ್, ಎನರ್ಜಿ, ಆಪರ್ಚುನಿಟಿ ಜ್ಞಾಪಕ ಇಟ್ಕೊಳ್ಳಿ. ಮೂರು ಕೂಡ ನಾವು ಅನಗತ್ಯವಿರೋದ್ರಲ್ಲಿ ವ್ಯಯ ಮಾಡಬಾರ್ದು. ಇದು ಜ್ಞಾಪಕ ಇಟ್ಕೊಳ್ಬೇಕು. ಯಾವಾಗ ನಾವು ಆ ಎಚ್ಚರದಲ್ಲಿ ಇರ್ತೀವಿ, ಆಗ ನಮ್ಮಲ್ಲಿ ಆ ಒಂದು ಎಚ್ಚರ ಯಾವ ಸ್ಥಿತಿನಲ್ಲಿ, ಬರೀ ನಿದ್ದೆಯಿಂದ ಹೇಳೋದಲ್ಲ, ಚಿತ್ತ ಜಾಗೃತಿ. ಆ ಚಿತ್ತ ಜಾಗೃತಿ ಇದ್ದಾಗ ಒಂದು ರೀತಿಯ ಅನುಕಂಪ ಬರುತ್ತೆ. ಇದು ನಿಜವಾದ ಭಕ್ತಿ. ಈ ಅನುಕಂಪದಲ್ಲಿ ಆ ಭಕ್ತಿ ಹುಟ್ಟೋದು. ಇದು ಸಂತೋಷ ದುಃಖಕ್ಕೆ ಮೀರಿದ ಸ್ಥಿತಿ. ಅನುಕಂಪ, ಸಹಾನುಭೂತಿ ಇದೇ ಬುದ್ಧನನ್ನ ಸರ್ವ ಉತ್ತುಂಗ ಸ್ಥಿತಿಗೆ ಕರ್ಕೊಂಡು ಹೋಗಿದ್ದು, ಅವನನ್ನ ದೈವಜ್ಞನನ್ನಾಗಿ ಮಾಡಿದ್ದು ಈ ಅನುಕಂಪ. ಯಾವಾಗ ನಮಗೆ ಎಚ್ಚರ, ಈ ಅನುಕಂಪ ಎರಡೂ ಇಲ್ಲ, ಆವಾಗ ಅಸ್ತಿತ್ವ ಕೊಟ್ಟ ಜೀವನ, ನಮ್ದು ಜನ್ಮ, ಜೀವನ, ದೇಹ, ಶಕ್ತಿ ಎಲ್ಲವೂ ಕೂಡ ವ್ಯರ್ಥವಾಗುತ್ತೆ. ಆಗ ನಾವು ಸಾರಭೂತವಾಗಿ ಜೀವನ ಮಾಡೋಕ್ಕಾಗಲ್ಲ. ನಾವು ಜ್ಞಾಪಕ ಇಟ್ಕೋಬೇಕು, ಪ್ರಾಣ ಹೋಗೋ ಸ್ಥಿತಿ ಬಂದರೂ ಎರಡು ಅಮೂಲ್ಯವಾದ ನಿಯಮಗಳು ಯಾವುದು? ಎಚ್ಚರ ಮತ್ತು ಅನುಕಂಪ. ಎಚ್ಚರ, ಅನುಕಂಪ. ಇದು ಎಚ್ಚರ ಯಾವುದು? ಜಾಗೃತಿ, ಚಿತ್ತದ ಜಾಗೃತಿ, ಅನುಕಂಪ ಎರಡಿರಬೇಕು. ಜೀವ ಕೊಡ್ಬೇಕಾ? ಕೊಡೋಣ ಇದೆರಡಕ್ಕೆ. ಇಷ್ಟು ಅಮೂಲ್ಯ ಇದು. ಇದನ್ನ ಜ್ಞಾಪಕ ಇಟ್ಕೊಂಡು ನಾವು ಜೀವನ ಮಾಡಿದ್ರೆ ನಿಜವಾಗ್ಲೂ ಕೂಡ
ನಾವು ಅಸ್ತಿತ್ವ ನಮಗೆ ಕೊಟ್ಟು, ಭರವಸೆ ಏನಿದೆ ಇಟ್ಕೊಂಡಿದೆ ನಮಗೆ ಜೀವನ ಕೊಟ್ಟು, ಅದನ್ನು ನಾವು ಪರಿಪೂರ್ಣ ಮಾಡ್ಬೋದು. ಒಂದು ದಿವಸ ಅಸ್ತಿತ್ವದ ಭರವಸೆಯನ್ನು ನಾನು ಸಂಪೂರ್ಣವಾಗಿ ಇವತ್ತು ನಡೆಸಿದ್ದೀನಿ ಅಂತ ಅನಿಸಿದ ದಿವಸನೇ ನಮಗೆ ಮುಕ್ತಿ.